ಎಸಿಬೇಡಿ. ಡಸ್ಟ್ಬಿನ್ ಅಂತ ಒಂದು ಇರುತ್ತೆ, ಸ್ಟ್ರಕ್ಚರ್ ಥರದ್ದು. ಇದೇ ಒಳ್ಳೆ ರಿಸೆಪ್ಷನ್ ಏನೇ. ಮೇಲ್ ಟಾಪ್ ವ್ಯೂಲ್ ಕರ್ಕೊಂಡು ಹೋಗ್ತಾರೆ. ಬಿಕಾಸ್ ನೀವು ಮುಂಗಾರು ಮಳೆಯಲ್ಲಿ ನೋಡಿರ್ತೀರಲ್ಲ, ಅವ್ರು ಟಾಪ್ ವ್ಯೂಲ್ ನಿಂತ್ಕೊಂಡು ಅದೇನೇನೋ. ನಮಸ್ಕಾರ ಬೆಂಗಳೂರು, ಎಲ್ಲರೂ ಸಗದೇನ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಹೇಳ್ಬೋದು. ಬಿಕಾಸ್ 3 ತಿಂಗಳಿಂದ ಪ್ಲ್ಯಾನ್ ಆಗ್ತಾನೆ ಇದೆ. ಅವ್ರು ಬರಲ್ಲ, ಇವ್ರು ಬರಲ್ಲ, ಅವ್ರು ಬರ್ತಾರೆ, ಇವ್ರು ಬರಲ್ಲ. ಕೇಳಿ ಸಾಕಾಗೋಗಿತ್ತು. ಬಟ್ ಇವತ್ತು ಮುಹೂರ್ತ ಬಂದಿದೆ ಅಲ್ಲಿಗೆ ಹೋಗೋಕ್ಕೆ. ಎಲ್ಲಿ ಅಂತ ಅನ್ಕೊಂತಿರ್ಬೋದು. ಎಲ್ಲಿ ಅಂದರೆ ನಾವು ಹೋಗ್ತಿರೋದು ಜೋಗ್ ಫಾಲ್ಸ್ ಮತ್ತು ಗೋಕರ್ಣ, ಅಲ್ಲಿ ಸುತ್ತಮುತ್ತ ಹೋಗ್ತಿದ್ದೀವಿ. ಹೇಗೆಲ್ಲ ಇರುತ್ತೆ ನೋಡೋಣ. ಫಸ್ಟ್ ಇವಾಗ ನಾವು ಆಟೋ ಬುಕ್ ಮಾಡಿ ಅಲ್ಲಿಂದ ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ಹೊರಡೋದು. ಸೊ ಫೈನಲಿ ಆಟೋ ಬಂದಿದೆ. ಇವಾಗ ಹತ್ಕೊಂಡು ಹೊರಡೋದೆ. ಈ ಲಗೇಜನ್ನು ಇಟ್ಟು ಹೋಗಿ ಕೂತ್ಕೊಳ್ಳೋದೆ. ಬಾಯ್. ನಮಸ್ಕಾರ. ನಿಂಗೆ ಬಟ್ಟೆ ನಮ್ ಸುಮ್ಮನೆ ತಂದಿದ್ದೀವಿ. ನಿಂದೇನೇ ಲಗೇಜ್ ಅಷ್ಟೇ. ಎಷ್ಟು ಹೋಟ್ಲಿಗೆ ಬಂದಿದ್ವಿ. ಹೋಟ್ಲಲ್ಲಿ ನನಗೆ ದೇವಸ್ಥಾನ ಫೀಲಿಂಗ್ ಹೊಡಿತದೆ ನೋಡಿ. ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಲೈಟ್ ಇದೆ. ನಾವು ಹೋಟ್ಲಲ್ಲಿ ಬುಕ್ ಮಾಡೋಕ್ಕೆ ಬಂದಿದ್ದು ತಿನ್ನೋಣ ಅಂತ. ಬಿಕಾಸ್ ಓಡೋಕ್ಕಿಂತ ಮುಂಚೆ ಏನೂ ತಿಂದಿರಲಿಲ್ಲ. ಇವಾಗ ತಿನ್ಬಿಟ್ಟು ಹೋಗಿ ಓಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಇಲ್ಲಿ ಒಳ್ಳೆ ದೇವಸ್ಥಾನ ಫೀಲಿಂಗ್ ಹೊಡಿತದೆ. ಫುಲ್ ಪೂಜೆ ಎಲ್ಲ ಮಾಡ್ತಿದ್ದೆ ಬಿಕಾಸ್ ಆಫ್ ಸಂಕಷ್ಟ ಚತುರ್ಥಿ. ಹೊಟ್ಟೆ ತುಂಬ ತುಡುಕ್ತಿದೆ. ಈಗ ಬ್ಯಾಗ್ ಎಲ್ಲ ಸೆಟ್ ಮಾಡ್ತಾ ಇದ್ದೀವಿ ಕಾರ್ಗೆ. ನೀವೇ ನೋಡಿ, ಫುಲ್ ಮಾಕ್ ಡ್ರಿಲ್ ಅಂತ ಅಂದ್ಕೊಂಬಿಡಿ. ಬಿಕಾಸ್ ಲಗೇಜಸ್ ತುಂಬ ಜಾಸ್ತಿ ಇದೆ. ಅದಾದಮೇಲೆ ಜನರು ಕೂಡ ಜಾಸ್ತಿ ಇದ್ದಾರೆ. ನೀವೇ ನೋಡಿ, ಲಗೇಜಸ್ ಫುಲ್ಲು ತುಂಬಿದೆ. ಆದರೂ ನಮಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಎಲ್ಲ ಮಾಕ್ ಡ್ರಿಲ್ ನಡೀತಾ ಇದೆ. ನನ್ನ ಹೊರಗು ನಿಲ್ಲಿಸ್ಬೇಕಾಗತ್ತೆ. ಆಗಲ್ಲ ಗುರು. ಅದು ಲಗೇಜಸ್ ನೋಡಿ, ಇಲ್ಲಿ ತೋರ್ಸ್ರಮ್ಮ ಲಗೇಜಸ್ ಎಲ್ಲಿದೆ. ನಮ್ಮ ಪ್ಲೇಸು ಎಷ್ಟು ಬೆಸ್ಟ್ ಅಂದರೆ ಹೇಳೋಕ್ಕಾಗಲ್ಲ. ಒಂದೇ ಒಂದು ಲಗೇಜು ಕಾಣೋದೇ ಇಲ್ಲ. ಹಾಂ, ಒಂದೇ ಒಂದು ಲಗೇಜು. ನಾನು ಮತ್ತೆ ಇಷ್ಟೇ. ಪೀಸ್ ಗೈಸ್. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಸೊ ಬನ್ನಿ ಹೋಗೋಣ. ಜೈ ಶ್ರೀರಾಮ್. ನಾನು ಇಲ್ಲಿ ತೋರಿಸ್ತೀನಿ. ಏನು ತೋರಿಸ್ತೀಯೋ ಗೈಸ್? ನಮ್ಮ ಪರಿಸ್ಥಿತಿ ಫುಲ್ ಅಡ್ಜಸ್ಟ್. ಹಿಂದೆನೇ ಬಂದ್ಬಿಟ್ಟೆ. ಬಿಕಾಸ್ ಮುಂದೆ ಫುಲ್ ಅಡ್ಜಸ್ಟ್ ಆಗಿಲ್ಲ. ಎಲ್ಲ ಬ್ಯಾಗ್ಸ್ ಎಲ್ಲ ಮುಂದೆ ಹೋಯ್ತು. ಇವಾಗ ನಾವು ಹೋಗ್ತಾ ಇದ್ದೀವಿ. ಇನ್ನು 400 ಕಿಲೋಮೀಟರ್ಸ್ ಇದೆ. ಫ್ಲ್ಯಾಶ್ ಹಾಕೋಕ್ಕಾಗಲ್ಲ. ಬಿಕಾಸ್ ಓಡಿಸೋರಿಗೆ ತೊಂದರೆ ಆಗುತ್ತೆ. ಅದ ಕಾರಣಕ್ಕಾಗಿ ಏನು ಗೈಸಿದ್ಯೂ ಫುಲ್ಲು ಜಾಮು. ಬಿಕಾಸ್ ಆಫ್ ಇದು ಟೋಲಲ್ಲಿ. ತೋರಿಸೆ ಹೆಂಗಿದೆ ಎಲ್ಲ ತೋರಿಸು ಆಚೆ. ಎಲ್ಲ ಫುಲ್ ಜಾಮ್ ಆಗೋಗಿದೆ. ನಾವು ಒಂದು 20 ನಿಮಿಷದಿಂದ ಇಲ್ಲೇ. ಆ ಚೇರ್ ಬೇರೆ, ಇಷ್ಟೊಂದು ಚೇರ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಜಗಳನೂ ಆಗ್ತಾ ಇದೆ ಅನ್ಸುತ್ತೆ. ಮುಂದೆ ನೋಡ್ಬೇಕು. ಕಟ್ ಮಾಡಿ. ಸ್ಟಾಪ್ ಹಾಕಿದ್ದೀವಿ. ನಾವು ಒಳಗೆ ಬೇರೆ ಇದ್ದೀವಿ. ಈ ಲಗೇಜ್ ಬೇರೆ ಇದೆ. ಇದೇ ಒಳ್ಳೆ ರಿಸೆಪ್ಷನ್ ಏನೇ. ಹಿಂಗೆ ಹೋಗಿ ಅನ್ನೋ ತರ ಬ್ಲಾಕ್ ಗಣೆ. ಏನ್ ಮಾಡ್ತೀರಾ ತೋರಿಸ್ತಿದೀನಿ. ಬೇಡ, ನಿಂದು ಫಾರ್ಮಾಲಿಟೀಸ್ ಎಲ್ಲ ಬೇಡ, ನಡಿ. ಯಾರು ಒಳ್ಳೆ ರಿಸೆಪ್ಷನ್ ನಿಂತ್ಕೊಂಡು ಹಂಗೆ ಫೋನ್ ಹಿಂಗ್ ತೆಗಿಸ್ಬೇಕಂತ ಅರ್ಥನೇ ಆಗಲ್ಲ. ಒಂದ್ ಟೀ ಹೇಳು. ಅಭಿ ತಗೊಂಡ್ಬಿಡು. ಅಭಿ 2 ಸೀಟ್ ನೀನೇ ತಗೊಂಡಿದ್ದೀರಾ. ಈಗ ಟೈಮ್ ಬಂದು ನೋಡ್ತಿರ್ಬೋದು 2 ಗಂಟೆಗೆ ಇನ್ನು 5 ನಿಮಿಷ ಇದೆ. ಈಗ ಇನ್ನು 220 ಕಿಲೋಮೀಟ್ರ್ ಇದೆ. ಸೊ ಅಷ್ಟು ಚೆಚ್ತಾರೆ ಆರಾಮಾಗಿ. ಫುಲ್ ಟೀ ಎಲ್ಲ ಕುಡಿದಿದ್ದೀವಿ ನೋಡಿ. ಇಲ್ಲೇ ಕ್ಲೀನ್ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಟೀ ಸಿಗೋದೇ ಕಷ್ಟ ಅಂತ ಈ ಏರಿಯಲ್ಲಿ ಎಲ್ಲರೂ ಇಲ್ಲೇ ಬಂದು ಕುಡಿತಾ ಇದ್ದಾರೆ. ಸೊ ನಮಗೂ ಸುಸ್ತಾಗೋಯ್ತು. ಕಣ್ಣು ಕಾಣಿಸ್ತು, ಕುಡಿತಾ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ಎಲ್ಲಿ? ಶಿವಮೊಗ್ಗ ಅಂತ ಅಂದ್ರೂ ಗೊತ್ತಿಲ್ಲ ನಂಗೆ. ಶಿವಮೊಗ್ಗ ಅಂತೆ ನೆಕ್ಸ್ಟ್ ಸ್ಟಾಪು. ಬನ್ನಿ ಹೋಗೋಣ. ಫುಲ್ ನಿದ್ದೆ ಎಲ್ಲ ಬಂದೈತು. ಮಕ್ಕ ಎಲ್ಲ ತೊಳ್ಕೊಂಡು ಇವಾಗ ಹೋಗ್ತಾ ಇದೀವಿ.
In 500. ಸತತವಾಗಿ ಬಂದಿದ್ದೀವಿ 6:45 ಅವರ್ಸ್ ಆದಮೇಲೆ. ಇವಾಗ ಟೈಮ್ ಬಂದು 6 ಗಂಟೆಗೆ ಇನ್ನು 10 ನಿಮಿಷ ಇದೆ. ಬಟ್ ಇದು ಓಪನ್ ಆಗೋದು ಜೋಗ್ ಫಾಲ್ಸು 7 ಗಂಟೆಗೆ. ಬಟ್ ಈ ವ್ಯೂ ನೋಡೋಕ್ಕೆ ಮಸ್ತ್ ಅಂತ ಅಂದ್ಕೊಳ್ಳಿ. ಅಲ್ಲ ಇವ್ರು ನಡಿಬೋದು ಹೌದಮ್ಮ. ಇಲ್ಲಮ್ಮ, ಈಗ ಆರಾಮ ಬರ್ಬೋದು. 300 ರುಪೀಸಿಗೆ ಹೋಗೋದು ಅವ್ರಿಬ್ರು ಮಕ್ಳು ಇದ್ದಾರೆ, ನಾವ್ ಏನೋ ದೊಡ್ಡವ್ರಂದ್ರೆ ಓಕೆ ಅನ್ಬೋದು. ಹಂಗೆಲ್ಲ ಜಾಸ್ತಿ ಹೇಳಕ್ಕೆ ಬರಲ್ಲ ಅದು. ನೋಡಿ 150 ಮಾಡಿ. ಅಲ್ಲ ಪರ್ ರೇಟ್ 150 ಪರ್ ರೇಟ್ 150 ಮಾಡಿ ನೋಡಿ ಹೋಗ್ಲಿ. ಇಲ್ಲಮ್ಮ, ಜಾಸ್ತಿ ಹೇಳಿಲ್ಲ. 1400 150 ಬರಲ್ಲ, 170 ಬರುತ್ತೆ. 170 ಯಾರು ಮಾಡ್ಕೊಳ್ಳಿ. ಅದನ್ನು ಮಾಡಿ ನೋಡಿ. ಇಷ್ಟೊಂದು ಜನ ಇದೀವಲ್ಲ ಅದಕ್ಕೆ. ಏನಂದರೆ ಕತೆ, ಇವಾಗ ಜೋಗ್ ಫಾಲ್ಸ್ಗೆ ಮೇಲ್ ಟಾಪ್ ವ್ಯೂಲ್ ಕರ್ಕೊಂಡು ಹೋಗ್ತಾರೆ. ಬಿಕಾಸ್ ನೀವು ಮುಂಗಾರು ಮಳೆಯಲ್ಲಿ ನೋಡಿರ್ತೀರಲ್ಲ, ಅವರು ಟಾಪ್ ವ್ಯೂಲ್ ನಿಂತ್ಕೊಂಡು ಅದೇನೇನೋ ಸೀನ್ಸ್ಗಳಿದೆಯಲ್ಲ, ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಪರ್ ಹೆಡ್ 200 ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ಅವರು 170 ಕೇಳಿದ್ದೀವಿ, ಅವರು ಒಪ್ಕೊಂಡಿದ್ದಾರೆ. ಈಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ, ಅದನ್ನು ನೋಡ್ಕೊಂಬಿಡಿ. ನೀರಿಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರಂತ. ಎಲ್ಲ ಕರ್ಕೊಂಡು ಹೋಗ್ತಾನೆ. ಈಗ ಹೆಂಗೆ ಹೋಗ್ತಿದ್ದೀವಿ ಅಂದರೆ, ನಮ್ಮ ರಥ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಬಂದಾಗೂ ಇದು ಬಂದಿರಲಿಲ್ಲ, ನೀರೇ ಇರಲಿಲ್ಲ. ಬಟ್ ಬಿಡಿ, ಒಂದು ಟಾಪ್ ವ್ಯೂಲ್ ನೋಡ್ದಂಗೆ ಆಗುತ್ತೆ ಅಷ್ಟೇ. ನೋಡಿ, ಪಾರ್ಕಿಂಗ್ ಲಾಟು ಅಲ್ಲಿದೆ. ಈ ಕಡೆ ಬಂದರೆ ಇದು ಏನೋ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಏನು ಅಂತ ಈಗ ನನಗೂ ಗೊತ್ತಿಲ್ಲ. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಅದೇ ಅಲ್ಲೋಗಿ ನಿಂತ್ಕೊತೀವಿ. ನೋಡೋಣ, ಲೆಟ್ಸ್ ಸಿ. ಮೇಲೆ ಬಂದಿದ್ದೀವಿ. ಏನು ವ್ಯೂ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಸಖತ್ತಾಗಿದೆ. ಬನ್ನಿ ಅಲ್ಲೇ ಹೋಗಿ ತೋರಿಸ್ಬಿಡ್ತೀನಿ. ಕಣ್ಮುಂದೆನೇ ಇದೆ. 1 2 3 ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಫೋನಲ್ಲಿ ನೋಡ್ತಿರೋದಕ್ಕೂ ಇಲ್ಲಿ ನೋಡ್ತಿರೋದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ ಅಲ್ವಾ? ನೀವು ಫೋನಲ್ಲಿ ನೋಡ್ತಿರೋಕ್ಕೂ ಇಲ್ಲಿ ನೋಡ್ತಿರೋಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ ತಾನೆ? ತುಂಬ ಇದೆ, ಅದು ಜಸ್ಟಿಸ್ ಮಾಡಲ್ಲ. ನೋಡಿ, ನಾವು ಹೋಗೋ ಪಾತು ಈ ಥರ ಡಿಫಿಕಲ್ಟ್ ಆಗಿದೆ. ಅಯ್ಯಪ್ಪ, ಕಿತ್ತೋಗಿಲ್ದೇ ಸಾಕು. ನೋಡಿ, ಫುಲ್ ಡೀಪಾಗಿ ಮತ್ತು ವ್ಯೂ ಬೇಕಂದರೆ ಈ ಥರ ಕಷ್ಟಪಡಲೇಬೇಕು. ಅಯ್ಯಪ್ಪ, ಒಳ್ಳೆ ಟ್ರಕ್ಕಿಂಗ್ ಮಾಡ್ದಂಗಿದೆ. ಏನು ಹಿಂಗಿದೆ, ಬೇಗ ಹೋಗು. ಸರ್ಟನ್ ಪಾಯಿಂಟ್ ಬಂದಮೇಲೆ ನಾನು ವಿಡಿಯೋ ಆನ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ಇಳ್ಕೊಂಡು ಹೋಗೋದೇ ಫುಲ್ ಕಷ್ಟ ಆಗಿದೆ ಗೈಸ್. ಕತ್ಲಿಂದ ಬೆಳಕಿಗೆ ಬಂದಂಗೆ ಆಯಿತು. ಮುಂಗಾರು ಮಳೆಯಲ್ಲಿ ತೋರಿಸ್ತಾರಲ್ಲ, ಆ ಪಾಯಿಂಟಿಗೆ ಬಂದಿದ್ದೀವಿ. ಈ ಥರ ಎಕ್ಸ್ಪೀರಿಯೆನ್ಸ್ ಪಡಿಬೇಕಂದ್ರೆ ನೀವು ಇಲ್ಲೇ ಬರಬೇಕು. ಬಟ್ ಇಲ್ಲಿ ಫೋನಲ್ಲಿ ನೋಡಿದ್ರೆ ಅಷ್ಟು ಸ್ಯಾಟಿಸ್ಫೈಯಿಂಗ್ ಇರೋಲ್ಲ. ಇಲ್ಲಿ ಬಂದು ನೋಡಿದ್ರೇ ಅರ್ಥ ಆಗೋದು ಇದರದ್ದು ಮಹತ್ವ ಏನು ಅಂತ. ಹಾಗೆ ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲಿ ಕಲ್ಗಳೆಲ್ಲ ನೋಡಿದ್ರೆ ಅಲ್ವಾ? ರಾಜ ಇದು. ಅದು ರಾಜ, ರೋರರು. ವಾ, 962 ಅಡಿ ಇದೆ. ಓಹೋ 193 ಮೀಟರ್ ಆಗುತ್ತೆ. ಹಾಂ, ನೀರು ಕಮ್ಮಿನೆಲ್ಲ ನೀರೆಲ್ಲ ಬೀಳ್ತಿರೋದು ಶರಾವತಿ ನದಿ ನೀರು. ತೀರ್ಥಹಳ್ಳಿಯಿಂದ ಸ್ಟಾರ್ಟ್ ಆಗಿ ಇಲ್ಲಿ ಬಿದ್ದು ಇಲ್ಲಿಂದ ಮುಂದೋಗಿ ಹೊನ್ನಾವರ ಸಮುದ್ರ ಸೇರಿಬಿಡುತ್ತೆ. ಇದು ನೋಡ್ಲಿಕ್ಕೆ ಈ ಕಡೆ ಬನ್ನಿ. ಅದಪ್ಪ ಅಲ್ಲಿ ಬೀಳ್ತದಲ್ಲ. ಈ ವ್ಯೂಸಲ್ಲಿ ನಾವು ಫೋಟೋ ತೆಗೆಸ್ಕೊಂಡಿಲ್ಲ ಅಂದರೆ ಆಗುತ್ತಾ ನೀವು ಹೇಳಿ? ಆಗಲ್ಲ. ಸೊ ನೋಡಿ, ಈ ಥರ ಫೋಟೋಸ್ ತೆಗೊಡ್ತಾರೆ. ನಾನು ಹೋಗಿದ್ದೆ ಅಲ್ಲಿ, ಅದ್ರ ಫೋಟೋಸು ಈ ವ್ಲಾಗಲ್ಲೇ ಬರುತ್ತೆ ನೋಡಿ. ಇಲ್ಲಿ ಫೋಟೋ ಪಾಯಿಂಟ್ಗೆ ಅಂತಲೇ ಒಂದು ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಜಾಗ ಮಾಡಿಲ್ಲ, ಜಾಗ ಆಗಿರೋದು ಅದನ್ನೇ ಮಾಡಿಕೊಂಡು ಫುಲ್ ಫೋಟೋ ಶೂಟ್ಗಳು ಮಾಡ್ತಾಯಿದ್ದಾರೆ. ಯಾವುದು ಅಂತ ನೋಡಿ ನೀವೇ. ಅಲ್ಲಿ ಕೂತ್ಕೊಳ್ಳೋದು, ಬ್ಯಾಕ್ಗ್ರೌಂಡ್ ಫುಲ್ಲು ಫಾಲ್ಸ್, ಸಖತ್ತಾಗಿದೆ. ಇವಾಗ ನಾವು ಅಲ್ಲಿ ಹೋಗೋದೆ. ಎಷ್ಟು ನೀರಿತ್ತು. ನಿಮಗೆ ನೋಡ್ಬೇಕಂತ ಗೊತ್ತಾ, ಹಿಂಗಿದ್ರೆ ಭಯ ಆಗತ್ತೆ. ಇಂಥ ಬ್ಯೂಟಿಫುಲ್ ಪ್ಲೇಸು ಸಖತ್ತಾಗಿತ್ತು. ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ನಾನು ಒಂದೇ ಕಣ್ಸೋದು, ಇಂಥ ಪ್ಲೇಸ್ಗಳಿಗೆ ಬಂದರೆ ಈಗ ಏನಿದು, ಅದೇನದು ನೆಕ್ಸ್ಟಲ್ಲಿ
ಇಲ್ಲಿ ಅಲ್ಲಿ ಒಂಚೂರು ಕಾಮನ್ ಸೆನ್ಸ್ ದಡ್ಡನ ಮಕ್ಕಳು ಅಂತಲೇ ಹೇಳ್ಬೋದು. ಒಪ್ಪನಾಗಿ ಹೇಳ್ತಾಯಿದ್ದೀನಿ. ಏನಿದು ಬರೀ ಪ್ಲಾಸ್ಟಿಕ್ಸು, ಲೇಸ್ ಪ್ಯಾಕೆಟ್ಸು, ಇನ್ನು ಇಲ್ಲಿ ನೋಡಿದ್ರೆ ಇದೊಂದು ಪ್ಲಾಸ್ಟಿಕ್ಸು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದರೆ. ಇಂಥ ಪ್ಲೇಸ್ಗಳಿಗೆ ಬಂದರೆ ಸ್ವಲ್ಪ ಅವಾಯ್ಡ್ ಮಾಡಿ ಈ ಪ್ಲಾಸ್ಟಿಕ್ಸ್ ಎಲ್ಲ ಹಾಕೋದು. ಬರೀ ಪ್ಲಾಸ್ಟಿಕ್ಸೇ ಕಾಣ್ತಾಯಿದೆ. ಅದೇನು ತಲೆಯಲ್ಲಿ ಬುದ್ಧಿ ಇದೆಯೋ ಏನಿದೆಯೋ ಗೊತ್ತಿಲ್ಲ. ಸೊ ಆದಷ್ಟು ಬುದ್ಧಿ ಇರೋರು ಅವಾಯ್ಡ್ ಮಾಡಿ ಇದನ್ನು. ಇನ್ನು ಮೇಲೆ ಬಂತು ಅಂದರೆ ನೋಡಿ, ನೀವೇ ನೋಡ್ತಿರ್ಬೋದು ಬರೀ ಪ್ಲಾಸ್ಟಿಕ್ಸು. ಸೊ ನನ್ನ ಕಡೆಯಿಂದ ಮನವಿ, ಈ ಥರ ಪ್ಲೇಸ್ಗಳಿಗೆ ಬಂದರೆ ಯಾವುದೇ ಪ್ಲಾಸ್ಟಿಕ್ಸು ಅಥವಾ ಯಾವುದೇ ಬಟ್ಟೆ ಎಸಿಬೇಡಿ. ಡಸ್ಟ್ಬಿನ್ ಅಂತ ಒಂದು ಇರುತ್ತೆ, ಸ್ಟ್ರಕ್ಚರ್ ಥರದ್ದು ಸಿಲಿಂಡ್ರಿಕಲಲ್ಲಿ, ಅದಕ್ಕೆ ಹಾಕಿ. ಅವ್ರು ತೊಗೊಂಡೋಗಿ ಏನೋ ಮಾಡ್ತಾರೆ. ಹೀಗೆಲ್ಲ ಹಾಕ್ಕೊಂಡು ಈ ಬ್ಯೂಟಿನ ಹಾಳು ಮಾಡ್ತಿರಲ್ಲ. ಕೆಳಗೆ ಬಂದಿದ್ದೀವಿ. ಇಲ್ಲಿ ಹೋಟೆಲ್ಸ್ ಸ್ವಲ್ಪ ಸಿಗೋದು ಕಡಿಮೆ. ಸಿಕ್ಕಿದ್ರೂ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಬಟ್ ನಾವು ವೆಜ್ ಬೇಕಾಗಿರೋದ್ರಿಂದ ಒಂದು 2 ಕಡೆ ಮಾತ್ರ ವೆಜ್ ಇದೆ. ನೋಡಿ, ಅಲ್ಲಿ ಬಂದಿರೋದು ನಾವು ಹೋಟೆಲ್ ಭೂಮಿಕಾಗೆ. ಸೊ ಪಲಾವ್ ಬಂದಿದೆ, ಇಡ್ಲಿ ವಡೆನೂ ಬಂದಿದೆ. ಬಟ್ ಅವ್ರಿಗೆ ಸ್ಯಾಟಿಸ್ಫೈ ಆಗ್ತಿಲ್ಲ, ಚೆನ್ನಾಗಿಲ್ವಂತೆ. ಹೆಂಗಿದೆ ನಿಮಗೆ ಪಲಾವು? ಚೆನ್ನಾಗಿದೆಯಾ? ಈ ಥರ ಹೊರಗಡೆ ಹೋಟ್ಲ್ಗಳಿಗೆ ಬಂದಾಗ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ತಿನ್ನಲೇಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆಪಾಡು. ಸೊ ತಿನ್ಬಿಟ್ಟು ಹೋಗ್ತಿರೋದಷ್ಟೇ. ಈಗ ತಾನೇ Airbnb ಅಂದರೆ ನಾವಿರೋ ಮನೆಗೆ ಬಂದಿದ್ದೀವಿ, ರೂಮ್ಗೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಕೂಡ. ಆದಷ್ಟು ಎಲ್ಲೇ ಹೋದ್ರೂ ಪ್ಲಾಸ್ಟಿಕ್ ಎಸೆಯೋದನ್ನ ಅವಾಯ್ಡ್ ಮಾಡಿ ಅಷ್ಟೇ ಹೇಳ್ಕೊಳ್ಳೋದು. ಯಾಕಂದರೆ ಎಷ್ಟೊಂದು ಕಡೆ ಇಲ್ಲಿ ನೋಡಿ, ಇಲ್ಲೇ ಎಸ್ದಿದ್ದಾರೆ. ಸೊ ಮಾಡಿ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಇದು ಪಾರ್ಟ್ 1 ಆಗಿದ್ದರೆ ನೆಕ್ಸ್ಟ್ ಪಾರ್ಟ್ 2 ಪಾರ್ಟ್ 3 ಬರುತ್ತೆ. ವೇಟ್ ಆ್ಯಂಡ್ ವಾಚ್. ಬೈ.